ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಟ್ರಾವೆಲ್ ವಿತ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವೆಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಎಲ್ಲಿ ಹೋಗ್ತೀವಿ, ಯಾವ ಜಾಗ ಎಲ್ಲವನ್ನ ಹೋಗ್ತಾ ತಿಳಿಸ್ಕೊಡ್ತೀನಿ. ನೀವೆಲ್ಲ ವೀಕೆಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ವೀಕೆಂಡ್ ಪ್ಲಾನ್ ಏನು ಎಲ್ಲವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತು ವೆದರ್ ತುಂಬಾನೇ ಚೆನ್ನಾಗಿದೆ. ಸೊ ಸ್ವಲ್ಪ ಬಿಸಿಲು ಕೂಡ ಇದೆ. ನೋಡೋಣ ಹೀಗೆ ಇರುತ್ತಾ, ಏನಾದ್ರು ಚೇಂಜ್ ಆಗುತ್ತಾ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗಂತೂ ಬಿಸಿಲಿದೆ, ಚೆನ್ನಾಗಿದೆ ಸೋಫಾ. ಇವತ್ತಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ತಗೊಂಡು ನಮ್ಮ ಪಯಣ ಶುರು ಆಗಿದೆ. ಹಾಯ್ ಸಂದೇಶ್. ಹೋಗ್ತಾ ಹೋಗ್ತಾ ಹಾಗೆ ದಾರಿನಲ್ಲಿ ಮಾತಾಡ್ತೀನಿ. ಸಾಧ್ಯ ಆದ್ರೆ ಹೊರಗಡೆ ಹೇಗಿದೆ ಅಂತಾನು ತೋರಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ನಾವು ಹೋದ ವರ್ಷನೇ ಶುರು ಮಾಡಿದ್ವಿ. ಬಟ್ ಓದೋದಕ್ಕೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ನಾನು. ಹಾಗಾಗಿ ಆ ಇಯರ್ ಅಷ್ಟು ಕರೆಕ್ಟಾಗಿ ಯೂಟ್ಯೂಬ್ ಚಾನೆಲ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ, ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಮತ್ತೆ ಯಾಕೆ ಅದನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಅನ್ಕೊಂಡು ವಿಡಿಯೋನ ಶುರು ಮಾಡಿದೀವಿ. ಇದಿನ್ನೂ ಹೊಸದಾಗಿರೋದ್ರಿಂದ ಮಾತಾಡ್ಬೇಕಾದ್ರೆ ಮಿಸ್ಟೇಕ್ಸ್ ಆಗುತ್ತೆ. ಹೊರಗಡೆ ಹೋದಾಗ ಪಬ್ಲಿಕ್ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ಹೆಸಿಟೇಷನ್ ಇದೆ. ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ನಮ್ಮ ಫ್ಯಾಮಿಲಿನಲ್ಲಿ ಬೂಸ್ಟ್ ಮಾಡಿದ್ದಾರೆ. ಆ ಒಂದು ನಂಬಿಕೆ ಮೇಲೆ ನಾನು ವಿಡಿಯೋನ ಶುರು ಮಾಡಿದ್ದೀನಿ. ನನಗಂತೂ ನಿಜವಾಗ್ಲೂ ಬಂದು ಹೀಗೆಲ್ಲ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನಮ್ಮ ಅತ್ತೆಗೆ, ನಮ್ಮ ಮಮ್ಮಿಗೆ, ಡ್ಯಾಡಿಗೆ ಎಲ್ಲರಿಗೂ ಯೂಟ್ಯೂಬ್ ನಾನು ಕನ್ನಡದಲ್ಲಿ ಮಾಡಬೇಕು, ಎದುರುಗಡೆ ಬಂದು ಮಾತಾಡಬೇಕು ಅನ್ನೋದು ತುಂಬಾನೇ ಇಷ್ಟ ಇತ್ತು. ಅವ್ರು ಹೇಳಿದ್ರು ಅಂತ ಓಕೆ, ನಾನು ಒಂದು ಧೈರ್ಯ ಮಾಡ್ತೀನಿ, ಮಾತಾಡೋಣ ಅಂತ ಶುರು ಮಾಡಿದ್ದೀನಿ. ನೋಡೋಣ, ನಿಮ್ಮ ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಆಗೋ ಥರ ವಿಡಿಯೋಸ್ನ ಮಾಡೋ ಪ್ರಯತ್ನನ ನಾವು ಮಾಡ್ತೀವಿ. ಏನಾದ್ರು ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು 10ಕ್ಕಿಂತ ಜಾಸ್ತಿ ದೇಶಗಳನ್ನ ಓಡಾಡಿದೀವಿ ಇಲ್ಲಿ ತನಕ. ಬಟ್ ಅವಾಗ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನಾನು ಹೇಳ್ದಾಗೆ. ಆದ್ರೆ ಅದ್ರದ್ದು ಫೋಟೋಸ್ ಮತ್ತೆ ಶಾರ್ಟ್ಸ್ ನ ಬೇಕಾದ್ರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡಬಹುದು. ಮತ್ತೆ ಆ ಜಾಗಗಳಿಗೆ ಹೋದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊಂತೀನಿ. ಆಗಿರುವಂತಹ ಟ್ರಾವೆಲ್ ವ್ಲಾಗ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು 1 ಗಂಟೆಲಿ ರೀಚ್ ಆಗ್ತೀವಾ? ಇನ್ನು 1 ಅವರಲ್ಲಿ ಆ ಜಾಗಕ್ಕೆ ನಾವು ರೀಚ್ ಆಗ್ತೀವಿ. ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡಿದ್ದೀವಿ. ಮಧ್ಯದಲ್ಲಿ ಏನಾದ್ರು ಹಸುವಾದರೆ ಇಲ್ಲ, ಹಸುವಾಗೇ ಆಗುತ್ತೆ, ನನಗಂತೂ ಆಗುತ್ತೆ, ಅದಕ್ಕೆ ತಿನ್ನೋಣ ಅಂತ ತಗೊಂಡಿದ್ದೀವಿ. ನೀವಿಲ್ಲಿ ನೋಡಬಹುದು ಎಲ್ಲ ದೊಡ್ಡ ದೊಡ್ಡ ಮನೆಗಳಿದೆ. ಅದೇ ಬ್ರೂಜ್ ಸೆಂಟರ್ಗೆ ಏನಾದ್ರು ಹೋದ್ರೆ ಎಲ್ಲ ಚಿಕ್ಕ ಮನೆಗಳು ಮತ್ತೆ ರೋ ಹೌಸ್ಗಳು ಜಾಸ್ತಿ. ಔಟ್ಸ್ಕರ್ಟ್ಸಿಗೆ ಬಂದ್ರೆ ನಿಮಗೆ ಸಿಂಗಲ್ ಹೌಸ್, ಫಾರ್ಮ್ ಹೌಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ರಿ ಬಿಸಿಲಿತ್ತು, ಇವಾಗ ನೋಡಿದ್ರೆ ಮಳೆ ಶುರು ಆಗಿದೆ. ಇದೇ ಬೆಲ್ಜಿಯಂ ವೆದರ್ನ ಸ್ಪೆಷಾಲಿಟಿ, ಅನ್ಪ್ರೆಡಿಕ್ಟಬಲ್. ಯಾವಾಗ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ನಮ್ಮ ಡೆಸ್ಟಿನೇಷನ್ ನ ರೀಚ್ ಆಗಿದ್ದೀವಿ. ಇದರ ಹೆಸರು ಗ್ರೋತ್ ಬೇ ಗಾರ್ಡನ್ ಕ್ಯಾಸಲ್ ಅಂತ ಬ್ರಸೆಲ್ಸ್ ಅಲ್ಲಿದೆ. ಇವತ್ತು ಇಲ್ಲಿ ಪಂಪ್ಕಿನ್ ಫೆಸ್ಟಿವಲ್ ನಡೀತಾ ಇದೆ. ಒಳಗೆ ಹೇಗಿದೆ ಎಲ್ಲನ ನಿಮಗ್ ತೋರಿಸ್ತೀವಿ. ಒಳಗ್ ಹೋಗೋಣ ಬನ್ನಿ. ನನಗಂತೂ ಈ ಜಾಗ ತುಂಬಾನೇ ಇಷ್ಟ, ತುಂಬಾ ಚೆನ್ನಾಗಿದೆ. ನಾವು ಕ್ರಿಸ್ಮಸ್ ಟೈಮಲ್ಲಿ ಲೈಟ್ ಫೆಸ್ಟಿವಲ್ ನಡೆದಿತ್ತು, ಅದಕ್ಕೂ ಸಹ ಇಲ್ಲಿಗೆ ಬಂದಿದ್ವಿ. ಅದ್ರದ್ದು ವಿಡಿಯೋ ಮತ್ತೆ ಶಾರ್ಟ್ಸ್ ಹಾಕಿದ್ದೀನಿ, ದಯವಿಟ್ಟು ಮಿಸ್ ಮಾಡದೆ ನಮ್ಮ ಚಾನೆಲ್ ಹೋಗಿ ಅದನ್ನ ನೋಡಿ.
ಎಂಟರ್ ಹಾಕ್ತಿದ್ದ ಹಾಗೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ವುಡನ್ ಬ್ಲಾಕ್ಸಲ್ಲಿ ಡಿಫ್ರೆಂಟ್ ಕಲರ್ಸ್ ಮತ್ತು ಸೈಜಸಲ್ಲಿ ಪಂಪ್ಕಿನ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಪಂಪ್ಕಿನ್ ಮೇಲೆ ಕಾವಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾ ಇದ್ದಾರೆ, ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸಂದೇಶ್ ನಿಂತರನೇ ಇದೆ. ನಿಂತರ ನೀವು ಒಳಗೆ ಬರ್ತಿದ್ದ ಹಾಗೆ ನೋಡ್ಬೋದು ಒಂದು ದೊಡ್ಡದಾಗಿ ಜಾಗನ ಇದಕ್ಕೆ ಅಂತಲೇ ಮಾಡಿ ಅದು ಎಷ್ಟೋ ತರಹದ ಕುಂಬಳಕಾಯಿಗಳನ್ನ ಬೇರೆ ಬೇರೆ ಬಣ್ಣದಲ್ಲಿ ಬೇರೆ ಬೇರೆ ಸೈಜಲ್ಲಿ ಆಕಾರದಲ್ಲಿರುವಂತಹ ಎಲ್ಲ ಕುಂಬಳಕಾಯಿಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಒಳಗೆ ಬಂದಾಗ ಏನೋ ಹಾಗೆ ಇಟ್ಬಿಟ್ಟಿದ್ದಾರೆ ಡಿಸ್ಪ್ಲೇ ಮಾಡೋಕ್ಕೆ ಅಂತ ಅಂದ್ಕೊಂಡ್ವಿ, ಬಟ್ ಇದ್ರ ಮೇಲೆ ಪಂಪ್ಕಿ ಮೇನಿಯಾ ಅಂತ ಬರೆದಿದ್ದಾರೆ. ನಿಧಾನಕ್ಕೆ ನೋಡಿದ್ಮೇಲೆ ನಮಗೂ ಗೊತ್ತಾಗಿತ್ತು. ಎಲ್ಲೋಗ್ತಿದ್ಯಾ ಐಶ್ವರ್ಯ? ಪಂಪ್ಕಿನ್ ಬೋಟ್ ನೋಡೋದಕ್ಕೆ. ದೊಡ್ಡ ಪಂಪ್ಕಿನ್ನ ಕಾರ್ವ್ ಮಾಡಿ ಬೋಟ್ ಥರ ಮಾಡಿದ್ದಾರೆ. ಆ ಹುಡುಗ ಅದರಲ್ಲಿ ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಪಂಪ್ಕಿನ್ ಬೋಟ್. ಸಂದೇಶ್, ಹೇಗಿತ್ತು ಪಂಪ್ಕಿನ್ ಬೋಟ್? ತುಂಬ ಚೆನ್ನಾಗಿತ್ತು, ಆದರೆ ತುಂಬ ಗಲೀಜಾಗಿ ಕೂಡ ಇತ್ತು. ನೀನು ಟ್ರೈ ಮಾಡ್ತೀಯಾ? ನಾನು ಟ್ರೈ ಮಾಡಲ್ಲ, ನನಗೆ ಭಯ. ನಾನು ಕೂತ್ರೆ ಪಂಪ್ಕಿನ್ನೇ ಒಳಗೆ ಹೋಗ್ಬಿಡ್ಬೋದು ಅಂತ. ನಿನಗೆ ಆ ಥರ ಭಯ ಇದೆಯಾ? ಖಂಡಿತ ಹೋಗ್ಬೋದು, ಡೌಟೇ ಇಲ್ಲ. ಈಗ ಮತ್ತೆ ವೆದರ್ ಚೇಂಜ್ ಆಗಿದೆ, ಇಲ್ಲಿ ಬಿಸಿಲಿದೆ, ಹಾಗಾಗಿ ಆರಾಮಾಗಿ ನೋಡೋಕ್ಕಾಗ್ತಾ ಇದೆ ನಮಗೆ. ಮಳೆ ಬಂದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಈ ಸತಿ ಇವರು ಸರ್ಕಸ್ ಥೀಮ್ನ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ನನ್ನ ಹಿಂದೆ ಮರಗಳು ಮತ್ತು ತಂತಿನ ಯೂಸ್ ಮಾಡಿಕೊಂಡು, ಜೊತೆಗೆ ಡಿಫ್ರೆಂಟ್ ಸೈಜಸ್ ಆಫ್ ಪಂಪ್ಕಿನ್ನ ಬಳಸ್ಕೊಂಡು ಈ ಥರದ ಒಂದು ಆಕೃತಿನ ಮಾಡಿದ್ದಾರೆ. ಮ್ಯಾಜಿಕ್ ಶೋನಲ್ಲಿ ಎಲ್ಲರೂ ನೋಡಿರ್ತೀರ, ಹ್ಯಾಟಿಂದ ರ್ಯಾಬಿಟ್ ಬರೋದು ನಿಮ್ಗೆಲ್ಲರಿಗೂ ವಾವ್ ಅನಿಸಿರುತ್ತೆ. ಬಟ್ ಇವತ್ತು ನಾವು ಕುಂಬಳಕಾಯಿ ಹ್ಯಾಟಿಂದ ರ್ಯಾಬಿಟ್ನ ಆಚೆ ತರಿಸ್ತಾ ಇದ್ದೀವಿ ನೋಡಿ. ಜಾಗ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೆಲ್ಲ ಮಾಡಿದ್ದಾರೆ. ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಮುಂದೆ ಏನೇನು ಡಿಸೈನ್ಸಲ್ಲಿ ಮಾಡಿದ್ದಾರೆ, ಇನ್ನು ಯಾವ್ಯಾವ ಥರದ್ದು ನೋಡೋದಕ್ಕೆ ಸಿಗುತ್ತೆ ಅಂತ. ನಿಂಗೆ ಇಷ್ಟ ಆಯ್ತಾ ಸಂದೇಶ್ ಜಾಗ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಂಬಳಕಾಯಲ್ಲಿ ಒಂದು ದೊಡ್ಡ ಕುಂಬಳಕಾಯಿನ ಮಾಡಿದ್ದಾರೆ. ಇಲ್ಲಿ ಪಂಪ್ಕಿನ್ ಫೆಸ್ಟಿವಲ್ ಈಗ ನಡೀತಾ ಇದೆ. ಇದೆಲ್ಲದೆ ಹೋದ್ರೂ ಈ ಕ್ಯಾಸಲ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾರ್ಮಲ್ ಡೇಸಲ್ಲೂ ಬಂದು ಇಲ್ಲಿ ಒಂದು ವಿಸಿಟ್ ಮಾಡಬಹುದು ನಾವು.
ಲಾಸ್ಟ್ ಇಯರ್ ಬಂದಿದ್ದ ಸಂದೇಶ್ ನಾವು ಇಲ್ಲಿಗೆ. ಲಾಸ್ಟ್ ಇಯರ್ ಲೈಟ್ ಫೆಸ್ಟಿವಲ್ ಬಂದಿದ್ದು, ಪ್ರತಿ ವರ್ಷ ಏನಾದ್ರು ನಡೆಸ್ತಾನೆ ಇರ್ತಾರೆ. ಲೈಟ್ ಫೆಸ್ಟಿವಲ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ವಾ? ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದರು. ಚಿಕ್ಕ ಚಿಕ್ಕ ಕುಂಬಳಕಾಯಿಗಳನ್ನು ಬಳಸ್ಕೊಂಡು ಇಲ್ಲೊಂದು ದೊಡ್ಡ ಕುಂಬಳಕಾಯಿ ಮಾಡಿದ್ದಾರೆ. ಸರ್ಕಸ್ ಥೀಮ್ ಅಲ್ವಾ? ಜೋಕರ್ ಎಲ್ಲಿ ಅಂತ ನೀವು ಹುಡುಕ್ತಿರ್ತೀರ ಅಲ್ವಾ? ಜೋಕರ್ ಎಲ್ಲಿದೆ? ಇಲ್ಲಿ ಬಂದಮೇಲೆ ಒಂದು ವಿಷಯ ಗೊತ್ತಾಯಿತು. ಏನಂದರೆ ದ ಬಿಗ್ಗೆಸ್ಟ್ ಬೆರಿ ಇನ್ ದ ವರ್ಲ್ಡ್ ಯಾವುದು ಅಂತ ನಿಮ್ಮನ್ನು ಯಾರು ಕೇಳಿದರೆ ಅದು ಪಂಪ್ಕಿನ್. ಸೊ ಪಂಪ್ಕಿನ್ ಬೆರೀಸ್ ಅಂಡರ್ ಬರುತ್ತೆ. ಬೊಟಾನಿಕಲ್ ಸೆನ್ಸ್ ಪ್ರಕಾರ ಪಂಪ್ಕಿನ್ ಇಸ್ ಅ ಬೆರಿ ಹ್ಯಾಸ್ ಇಟ್ ಎನ್ಕ್ಲೋಸಸ್ ಇಟ್ ಸೀಡ್ಸ್ ವಿತ್ ಪಲ್ಪ್ ಆ್ಯಂಡ್ ಎಮರ್ಜಸ್ ಫ್ರಮ್ ಅ ಸಿಂಗಲ್ ಓವರಿ ಅಂತ ಇಲ್ಲಿ ಬರೆದಿದ್ದಾರೆ. ಹೊಸ ವಿಷಯನ ತಿಳ್ಕೊಂಡಂಗಾಯ್ತು. ಇದು ಕ್ಯಾಲಬ್ಯಾಷಸ್ ಅನ್ನೋ ಒಂದು ಟೈಪ್ ಆಫ್ ಪಂಪ್ಕಿನ್. ಇದನ್ನು ಬಾಟಲ್ ಗಾರ್ಡ್ ಅಂತಲೂ ಕರೀತಾರೆ. ಯಾಕಂದರೆ ಇದ್ರ ಔಟರ್ ಲೇಯರ್ ಏನಿದೆ ಇದು ಒಣಗಿ ಹೋಗಿ ಅದ್ರ ಪಲ್ಪ್ ಎಲ್ಲ ಎವಾಪರೇಟ್ ಆಗಿ ಬರೀ ಬೀಜಗಳು ಮಾತ್ರ ಉಳಿಯುತ್ತೆ. ಇದರಲ್ಲಿ ಒಂದು ವೈಟ್ ಹೂ ಬಿಡುತ್ತೆ, ಅದು ರಾತ್ರಿ ಮಾತ್ರ ಅರಳಿರುತ್ತೆ. ಮತ್ತು ಎಲೆಗಳು ವೆಲ್ವೆಟಿ ಟೆಕ್ಸ್ಚರಲ್ಲಿರುತ್ತಂತೆ. ಇದು ಎಳೆಕಾಯಿ ಇರಬೇಕಾದ್ರೆ ಅಡುಗೆಗಳಿಗೆ ಸೂಪ್ಗಳಿಗೆ ಬಳಸ್ಕೊತಾರೆ. ನಾವು ನೋಡ್ತಿರೋದು ಇವತ್ತೇ ಫಸ್ಟ್ ಅಲ್ವಾ? ಎಸ್, ನಮಗೆ ಗೊತ್ತಾಗಿದೆ ಇವತ್ತೇ ಫಸ್ಟ್ ಇದ್ರ ಬಗ್ಗೆ. ಪಂಪ್ಕಿನ್ ಸೀಡ್ ಆಯಿಲ್ನ ದ ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಇದನ್ನು ಮಾಡೋದಕ್ಕೆ 35 ಪಂಪ್ಕಿನ್ನ ಬಳಸ್ತಾರೆ. ಅದರಿಂದ ಬರೀ 3 kgಯಷ್ಟು ಸೀಡ್ಸ್ ಸಿಗುತ್ತೆ. 3 kg ಸೀಡ್ಸಿಂದ ಎಷ್ಟು ಎಣ್ಣೆ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಬರೀ 1 ಲೀಟರ್ ಎಣ್ಣೆ ಮಾತ್ರ ಸಿಗೋದು. ಈ ಆಯಿಲು ತುಂಬ ಇಂಟೆನ್ಸ್ ಮತ್ತು ನಟಿ ಫ್ಲೇವರಲ್ಲಿರುತ್ತೆ. ಇದರಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ಗುಡ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಇರುತ್ತೆ. ಸೊ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡ್ವಿ. ಎಲ್ಲಿ ನೋಡಿದ್ರು ಪಂಪ್ಕಿನ್ ಇದೆ. ಬನ್ನಿ, ಅಲ್ಲಿ ತುಂಬ ಜನ ನಿಂತಿದ್ದಾರೆ. ಪಂಪ್ಕಿನ್ಸು, ಪಂಪ್ಕಿನ್ ಚಿಪ್ಸ್ ಏನಾದರೂ ಸಿಗ್ಬೋದು ತಿನ್ನೋದಕ್ಕೆ. ಸ್ವಲ್ಪ ತಿನ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ. ಸಂದೇಶ್, ಪಂಪ್ಕಿನ್ ಟ್ರ್ಯಾಕ್ಟರಲ್ಲಿ ಹೋಗೋಣ, ಬರ್ತೀಯಾ? ಎಸ್, ಹತ್ಬೋದು, ಬಟ್ ಅಲ್ಲೇ ಬಿದ್ದೋಗ್ತೀವಿ ಅನ್ಸುತ್ತೆ. ಹೋಗೋದಂತ ಸೀನ್ ಇಲ್ಲ. ಪಂಪ್ಕಿನ್ ಚಿಪ್ಸ್ ಮತ್ತು ಸೂಪ್ 1 hour ವೆಯ್ಟ್ ಮಾಡಿದ್ದಕ್ಕೆ ಈಗ ನಮಗೆ ಸಿಕ್ಕಿದೆ. ಅದು ಮೆಷಿನ್ ಒಟ್ಟೋಗಿತ್ತು, ಸಡನ್ನಾಗಿ ರೆಡಿ ಆಯ್ತಕ್ಕೆ ಇಲ್ಲ ಅಂದ್ರೆ ಇಲ್ಲ. ಇಷ್ಟು ವೆರೈಟೀಸ್ ಆಫ್ ಪಂಪ್ಕಿನ್ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡ್ತಾರೆ.
ತಿರ್ಗಿ ಬೆಂಗಳೂರಲ್ಲಿ ಹೇಗೆ ಕಡಲೆಕಾಯಿ ಪರಿಚಯ ಮಾಡ್ತಾರಲ್ಲ ಆ ಥರ ಕುಂಬಳಕಾಯಿ ಫೆಸ್ಟಿವಲ್ ಇದು. ಎಷ್ಟು ದೊಡ್ಡ ಪಂಪ್ಕಿನ್ ಇದೆ. ಇದು ಒಂದು ಪಂಪ್ಕಿನ್ ಕಟ್ ಮಾಡಿದರೆ ನಮ್ಮ ಮದುವೆನಲ್ಲಿ ಕುಂಬಳಕಾಯಿ ಪಲ್ಯ ಮಾಡಿಸೋದಕ್ಕೆ ಸಾಕಾಗುತ್ತೆ, ಅಷ್ಟು ದೊಡ್ಡದಿದೆ ಇದು. ಇದಾಗಿತ್ತು ಪಂಪ್ಕಿನ್ ಫೆಸ್ಟಿವಲ್ ವಿಡಿಯೋ. ನಿಮಗೆ ನಾವು ಮಾಡಿರೋ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡಿಗಾಸ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ತಿಳಿಸಿ. ಟಿಲ್ ದೆನ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.